ಆತ್ಮೀಯ ಮಕರ ರಾಶಿಯ ಬಂಧುಗಳೇ, ಒಮ್ಮೆ ನಿಮ್ಮ ಜೀವನದ ಕಳೆದ 4-5 ವರ್ಷಗಳನ್ನು ನೆನಪಿಸಿಕೊಳ್ಳಿ. ಎಷ್ಟೋ ಕನಸುಗಳ ಜೊತೆ ನೀವು ಪ್ರಯಾಣ ಆರಂಭಿಸಿದ್ದಿರಿ. ಆದರೆ ಪ್ರತಿ ಬಾರಿ ಗುರಿಯ ಹತ್ತಿರ ಬಂದಾಗಲೇ ಏನೋ ಒಂದು ಅಡೆತಡೆ, ಯಾರೋ ಕಾಣದ ಶಕ್ತಿ ನಿಮ್ಮನ್ನು ಹಿಂದೆ ತಳ್ಳುತ್ತಿರುವ ಅನುಭವ. ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯಲಿಲ್ಲ. ನಂಬಿದವರು ಮೋಸ ಮಾಡಿದರು. ಸಂಬಂಧಗಳಲ್ಲಿ ನೋವು, ಮನಸ್ಸಿನಲ್ಲಿ ಒಂಟಿತನ, ರಾತ್ರಿ ನಿದ್ದೆ ಬರದೆ ಭವಿಷ್ಯದ ಚಿಂತೆ. ಕೆಲವರು ಅಷ್ಟರ ಮಟ್ಟಿಗೆ ಬೇಸತ್ತು ಹೋಗಿದ್ದೀರಿ. ನನ್ನ ಅದೃಷ್ಟವೇ ಮುಗಿದು ಹೋಯಿತೆ ಎಂದು ಯೋಚಿಸಿದ್ದೀರಿ. ಆದರೆ ಇವತ್ತು ನಾನು ಹೇಳಲಿರುವ ಈ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಯಾಕೆಂದರೆ 2026ರ ಈ ಗುರು ಸಂಚಾರ ಮಕರ ರಾಶಿಯವರ ಪಾಲಿಗೆ ಸಾಮಾನ್ಯ ಘಟನೆಯಲ್ಲ. ಇದು ದೇವರು ನಿಮ್ಮ ಜೀವನಕ್ಕೆ ಮತ್ತೆ ಬೆಳಕು ಕಳುಹಿಸುತ್ತಿರುವ ಸಂಕೇತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶುಭಗ್ರಹ ಧನ, ಜ್ಞಾನ, ಪುಣ್ಯ, ಭಾಗ್ಯ, ವಿವಾಹ, ಸಂತಾನ, ಗೌರವ ಇವೆಲ್ಲದರ ಕಾರಕನಾದ ದೇವಗುರು ಬೃಹಸ್ಪತಿ ಜೂನ್ 2ರಂದು ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ. ಇದು ಯಾಕೆ ಇಷ್ಟು ವಿಶೇಷ ಗೊತ್ತಾ? ಕಟಕ ರಾಶಿ ಎಂದರೆ ಗುರುವಿನ ಉಚ್ಚಸ್ಥಾನ. ಅಂದರೆ ಗುರು ತನ್ನ ಸಂಪೂರ್ಣ ದಿವ್ಯಶಕ್ತಿಯೊಂದಿಗೆ ಆಶೀರ್ವಾದ ನೀಡುವ ಕಾಲ. ಹಾಗೆ ಇನ್ನೊಂದು ದೊಡ್ಡ ವಿಷಯ, ಕಳೆದ ಹಲವು ವರ್ಷಗಳಿಂದ ನಿಮ್ಮನ್ನು ಪರೀಕ್ಷಿಸುತ್ತಿದ್ದ ಶನಿದೇವ ಕೂಡ ಈಗ ನಿಮ್ಮ ಜೀವನದಲ್ಲಿ ಹೊಸ ದಾರಿಕೆಗೆಯಲು ಸಿದ್ಧನಾಗಿದ್ದಾನೆ. ಒಂದು ಕಡೆ ಉಚ್ಚಗುರು, ಮತ್ತೊಂದು ಕಡೆ ಶನಿಯ ಅನುಗ್ರಹ. ಈ ಎರಡು ಮಹಾಶಕ್ತಿಗಳು ಸೇರಿ ನಿಮ್ಮ ಜೀವನದಲ್ಲಿ ರಾಜಯೋಗದ ಬಾಗಿಲು ತೆರೆಯಲಿವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಒಂದು ಸೂಚನೆ ನಿಮ್ಮ ಜೀವನದ ದೊಡ್ಡ ಅವಕಾಶವನ್ನು ಗುರುತಿಸಲು ಸಹಾಯ ಮಾಡಬಹುದು. ಮತ್ತು ಕಮೆಂಟ್ನಲ್ಲಿ ಓಂ ಗುರುವೇ ನಮಃ ಎಂದು ಬರೆಯಿರಿ. ನಿಮ್ಮ ಜೀವನದಲ್ಲಿ ಗುರುಬಲ ಹೆಚ್ಚಾಗಲಿ. ಕಳೆದ ಕಷ್ಟಗಳ ನಿಜವಾದ ಕಾರಣ ಮಕರ ರಾಶಿಯವರೇ, ಇಷ್ಟು ದಿನ ದೇವಗುರು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದನು. ಜ್ಯೋತಿಷ್ಯದಲ್ಲಿ 6ನೇ ಮನೆ ಎಂದರೆ ಸಾಲ, ಶತ್ರುಗಳು, ರೋಗ, ಮಾನಸಿಕ ಒತ್ತಡ, ಕೋರ್ಟ್ ಕಚೇರಿ ಸಮಸ್ಯೆಗಳು. ಅದಕ್ಕಾಗಿ ನೀವು ಎಷ್ಟೇ ದುಡಿದರೂ ನೆಮ್ಮದಿ ಸಿಗಲಿಲ್ಲ. ಕೆಲವರು ಸಾಲದ ಸುಳಿಯಲ್ಲಿ ಸಿಲುಕಿದರು. ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡಿದವು. ಇನ್ನು ಕೆಲವರು ತಮ್ಮವರಿಂದಲೇ ಅವಮಾನ ಅನುಭವಿಸಿದರು. ಆದರೆ ಈಗ ಜೀವನ ನಿಧಾನವಾಗಿ ತಿರುವು ಪಡೆಯುತ್ತಿದೆ. ಜೂನ್ ನಂತರ ದೇವಗುರು ನಿಮ್ಮ ರಾಶಿಯಿಂದ 7ನೇ ಮನೆಗೆ ಬರುತ್ತಾನೆ. ಇದು ಮಕರ ರಾಶಿಯವರ ಪಾಲಿಗೆ ಅತ್ಯಂತ ಶಕ್ತಿಶಾಲಿ ಸ್ಥಾನ. ಯಾಕೆಂದರೆ ಈ ಸ್ಥಾನದಿಂದ ಗುರು ನಿಮ್ಮ ಜೀವನದ 3 ಮುಖ್ಯ ಭಾಗಗಳ ಮೇಲೆ ಅಮೃತ ದೃಷ್ಟಿ ಬೀರುತ್ತಾನೆ. ಮೊದಲನೆಯದಾಗಿ ಗುರುವಿನ 5ನೇ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳಲಿದೆ. ಅದರ ಪರಿಣಾಮ ಏನು ಗೊತ್ತಾ? ಇಷ್ಟು ದಿನ ಬಂದಾಗಿದ್ದ ಹಣದ ದಾರಿಗಳು ತೆರೆಯಲು ಶುರುವಾಗುತ್ತವೆ. ನೀವು ಮರೆತಿದ್ದ ಹಳೆಯ ಅವಕಾಶಗಳು ಮತ್ತೆ ಬರುತ್ತವೆ. ಕೆಲವರಿಗೆ ಅಚಾನಕ್ ಧನಲಾಭ, ಹಳೆಯ ಹಣ ವಾಪಸ್, ಜಮೀನು ವ್ಯವಹಾರ ಲಾಭ, ವಿದೇಶ ಅವಕಾಶ, ಹೊಸ ಆದಾಯದ ಮೂಲ ಇವುಗಳು ಕಾಣಬಹುದು. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಈಗ ಗುರುತಿಸಲ್ಪಡಲಿದೆ. ಇಷ್ಟು ದಿನ ನಿಮ್ಮ ಕೆಲಸಕ್ಕೆ ಕ್ರೆಡಿಟ್ ತೆಗೆದುಕೊಂಡವರು ಈಗ ನಿಮ್ಮ ಮುಂದೆ ನಿಲ್ಲಲಾರರು. ನಿಮ್ಮ ಬಾಸ್, ನಿಮ್ಮ ಸೀನಿಯರ್ಸ್ ನಿಮ್ಮನ್ನು ಹೊಸ ದೃಷ್ಟಿಯಿಂದ ನೋಡುವ ಸಮಯ ಬಂದಿದೆ. ಕೆಲವರಿಗೆ ಪ್ರಮೋಷನ್, ಸ್ಯಾಲರಿ ಹೈಕ್, ಗವರ್ನಮೆಂಟ್ ಜಾಬ್ ಸಕ್ಸೆಸ್, ಫಾರಿನ್ ಕಂಪನಿ ಆಫರ್, ಟ್ರಾನ್ಸ್ಫರ್ ಕಾಣಬಹುದು. ವ್ಯಾಪಾರಿಗಳಿಗೆ ಸುವರ್ಣಯುಗ. ಸ್ವಂತ ವ್ಯಾಪಾರ ಮಾಡುವ ಮಕರ ರಾಶಿಯವರೇ, ಈ ಮಾತನ್ನು ಚೆನ್ನಾಗಿ ಕೇಳಿ. ಜೂನ್ ನಂತರ ನಿಮ್ಮ ಜೀವನದಲ್ಲಿ ಹಣದ ಚಕ್ರವೇ ಬದಲಾಗಬಹುದು. 7ನೇ ಮನೆ ಎಂದರೆ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಗ್ರೋತ್, ಪಬ್ಲಿಕ್ ಫೇಮ್, ಕ್ಲೈಂಟ್ ಅಟ್ರಾಕ್ಷನ್. ಹೀಗಾಗಿ ನಿಮ್ಮ ಬಿಸ್ನೆಸ್ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಲಿದೆ. ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ರಿಯಲ್ ಎಸ್ಟೇಟ್, ಕನ್ಸಲ್ಟೆನ್ಸಿ, ಫೈನಾನ್ಸ್, ಟ್ರಾವೆಲ್, ಕನ್ಸ್ಟ್ರಕ್ಷನ್, ಆನ್ಲೈನ್ ಬಿಸ್ನೆಸ್ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ಅಪಾರ ಲಾಭ ತರಬಹುದು. ಕೆಲವರು ಜೀವನದಲ್ಲಿ ಮೊದಲ ಬಾರಿಗೆ ದೊಡ್ಡ ಹಣ ನೋಡಬಹುದು. ಮದುವೆ ಯೋಗ, ದೇವರ ಆಶೀರ್ವಾದ. ನನ್ನ ಆತ್ಮೀಯ ಯುವಕ ಯುವತಿಯರೇ, ಕಳೆದ 2-3 ವರ್ಷಗಳಿಂದ ಮದುವೆ ವಿಷಯದಲ್ಲಿ ಬೇಸರ ಅನುಭವಿಸಿದ್ದೀರಾ? ಒಳ್ಳೆಯ ಸಂಬಂಧಗಳು ಕೈತಪ್ಪಿದವ? ನಿಶ್ಚಿತಾರ್ಥ ಮುರಿತೆ? ಅಥವಾ ನನ್ನ ಮದುವೆ ಆಗುತ್ತದೆಯಾ ಎಂಬ ಭಯ ಕಾಡುತ್ತಿದೆಯಾ? ಹಾಗಾದರೆ ಈ ಸುದ್ದಿ ನಿಮ್ಮಗಾಗಿ. ಜೂನ್ ನಂತರ ದೇವಗುರು ನೇರವಾಗಿ ಕಳತ್ರ ಸ್ಥಾನಕ್ಕೆ ಬರುತ್ತಾನೆ. ಇದು ಮದುವೆ ಯೋಗವನ್ನು ಬಹಳ ಬಲಪಡಿಸುತ್ತದೆ. ಉತ್ತಮ ಕುಟುಂಬದಿಂದ ಸಂಬಂಧ, ಒಳ್ಳೆಯ ಉದ್ಯೋಗದಲ್ಲಿರುವ ಜೀವನ ಸಂಗಾತಿ, ದೂರದ ಊರು ಅಥವಾ ವಿದೇಶ ಸಂಬಂಧ, ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಕಾಣಬಹುದು. ಮನೆಯಲ್ಲಿ ಮಂಗಳ ವಾತಾವರಣ ಶುರುವಾಗುತ್ತದೆ. ಸಂತಾನ ಭಾಗ್ಯ ಮತ್ತು ಕುಟುಂಬ ಸುಖ. ವಿವಾಹಿತ ದಂಪತಿಗಳಿಗೂ ಇದು ಅತ್ಯಂತ ಶುಭ ಸಮಯ. ಇಷ್ಟು ದಿನ ಇದ್ದ ಜಗಳ, ಮನಸ್ತಾಪ, ದೂರವಾಗುವ ಪರಿಸ್ಥಿತಿ ಇವು ನಿಧಾನವಾಗಿ ಕಡಿಮೆಯಾಗುತ್ತವೆ. ಪತಿ ಪತ್ನಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಮತ್ತು ಸಂತಾನಕ್ಕಾಗಿ ದೇವಸ್ಥಾನಗಳಿಗೆ ಹೋಗುತ್ತಿದ್ದ ದಂಪತಿಗಳಿಗೂ ಕೂಡ ಶುಭ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಮನೆಯಲ್ಲೇ ಮಗುವಿನ ನಗು ಕೇಳಬಹುದು.
ಆದರೆ ಈ 3 ಎಚ್ಚರಿಕೆ ಮರೆಯಬೇಡಿ. ಗುರು ಆಶೀರ್ವಾದ ಕೊಡುತ್ತಿದ್ದರು. ರಾಹು ಮತ್ತು ಕೇತು ಕೆಲವು ಪರೀಕ್ಷೆಗಳಲ್ಲೂ ಕೊಡಬಹುದು. ಮಾತಿನಿಂದ ಸಮಸ್ಯೆ. ನಿಮ್ಮ ಮಾತು ಕೆಲವೊಮ್ಮೆ ಕಠಿಣವಾಗಬಹುದು. ಒಂದು ತಪ್ಪು ಮಾತು ಒಳ್ಳೆಯ ಸಂಬಂಧವನ್ನೇ ಹಾಳು ಮಾಡಬಹುದು. ಹಣಕಾಸಿನಲ್ಲಿ ಮೋಸ. ಯಾರನ್ನೂ ಅತಿಯಾಗಿ ನಂಬಬೇಡಿ. ದೊಡ್ಡ ಸಾಲ, ಲಾಟರಿ, ಬೇಗ ಶ್ರೀಮಂತರಾಗುವ ಯೋಜನೆ ಇವುಗಳಿಂದ ದೂರ ಇರಿ. ಆರೋಗ್ಯ, ತೂಕ ಹೆಚ್ಚಳ, ಜೀರ್ಣಕ್ರಿಯೆ ಸಮಸ್ಯೆ, ಸ್ಟ್ರೆಸ್ ಇವುಗಳನ್ನು ನಿರ್ಲಕ್ಷಿಸಬೇಡಿ. ಇವತ್ತೇ ಈ ಜನರನ್ನು ದೂರ ಮಾಡಿ. ನಿಮ್ಮ ಯಶಸ್ಸಿಗೆ ಅಸೂಯೆ ಪಡುವವರು, ಹಣ ಪಡೆದು ಮರಳಿಕೊಡದವರು, ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸುವ ನೆಗೆಟಿವ್ ಜನ ಇವರು ನಿಮ್ಮ ರಾಜಯೋಗದ ದೊಡ್ಡ ಶತ್ರುಗಳು. ಕೊನೆಯ ದಿವ್ಯ ಸಂದೇಶ. ಮಕರ ರಾಶಿಯವರೇ, ಕಳೆದ ಹಲವು ವರ್ಷಗಳಿಂದ ದೇವರು ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ್ದಾನೆ. ಆದರೆ ಈಗ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಆರಂಭವಾಗುತ್ತಿದೆ. ಜೂನ್ ನಂತರ ನಿಮ್ಮ ಜೀವನದಲ್ಲಿ ಹಣ, ಗೌರವ, ಮದುವೆ, ಸಂತೋಷ, ನೆಮ್ಮದಿ, ಹೊಸ ಅವಕಾಶಗಳು ಒಂದರ ಹಿಂದೆ ಒಂದಾಗಿ ಬರಬಹುದು. ಆದರೆ ನೆನಪಿಡಿ, ಅವಕಾಶ ಬಂದಾಗ ಹೆದರಬೇಡಿ. ಯಾಕೆಂದರೆ ಈ ಬಾರಿ ಅದೃಷ್ಟ ನಿಮ್ಮ ಕಡೆ ನಿಂತಿದೆ. ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.